ಸೊ ಒಬ್ಬೊಬ್ಬರೇ ಲೈನ್ ಆಗಿ ಬಂದು ಸರ್ ನಿಮ್ಮ ತೊಂದರೆಗಳೇನಿದ್ರು ತೋರಿಸ್ಕೊಡಿ ಸರ್. ನಮ್ಮ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಒಂದೆರಡು ಮಾತಾಡಿ ಕಾರ್ಯಕ್ರಮಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರುವ ಎಲ್ಲ ಗಣ್ಯಾಧಿಗಳೇ ಮತ್ತು ನನ್ನ ಬಂಧು ಮಿತ್ರರೇ, ಇವತ್ತು ಇಲ್ಲಿನ ಕಾರ್ಯಕ್ರಮ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಒಂದು ಸ್ಕೀಮ್ ಇದೆ. ಅದು ತುಂಬ ವರ್ಷಗಳಿಂದ ಇದೆ, ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಯುಷ್ಮಾನ್ ಆರೋಗ್ಯ ಭಾರತ ಅಂತ ಹೇಳ್ಬಿಟ್ಟು ಈ ಸ್ಕೀಮ್ ಅಡಿಯಲ್ಲಿ ಬಹಳಷ್ಟು ಕಾರ್ಯಗಳಾಗಬೇಕು. ಒಂದು ಕಾರ್ಯ ಬಂದ್ಬಿಟ್ಟು ಎಲ್ಲ ಆಸ್ಪತ್ರೆಗಳಲ್ಲೂ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಎಲ್ಲ ಜನರಿಗೂ ಟ್ರೀಟ್ಮೆಂಟ್. ಮುಂಚೆ ಏನು ಬರೀ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದಾದ್ರು ಬರೀ ಗೌರ್ಮೆಂಟ್ ಇಂದ ಬರುವಂತ ಮೆಡಿಸಿನ್ಸ್ಗಳು ಮಾತ್ರ ಸಿಗ್ತಿತ್ತು ನಿಮಗೆ. ಈಗ ಹಾಗಲ್ಲ, ನಾವು ಪ್ರೈವೇಟ್ ಇಂದ ತರಿಸ್ಕೊಂಡು ಮೆಡಿಸಿನ್ಸ್ಗಳನ್ನ ನಮ್ಮ ಜನರಿಗೆ ಅದನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಬರೀ ಮಾಡ್ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತಂದು ಅದನ್ನು ಕೊಟ್ಟು ಅದರಿಂದ ಎಲ್ಲಾ ತರದ ಉಚಿತ ಟ್ರೀಟ್ಮೆಂಟ್ ಅನ್ನ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪಡ್ಕೋಬಹುದು. ಈಗ ಇದೇ ಸ್ಕೀಮ್ ಅಂಡರ್ ಬರುವ ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ ಆಯುಷ್ಮಾನ್ ಆರೋಗ್ಯ ಮೇಳ ಅಂತ ಹೇಳ್ಬೋದು. ಅದು ಇವತ್ತು ಇಲ್ಲಿ ನಡೀತಿರೋದು. ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ಕಂಡಿಡಿಯಕ್ಕೆ ಆಗದೇ ಇರೋಂತಹ ಒಂದಷ್ಟು ರೋಗಗಳಿದೆ. ಆ ರೋಗಗಳು ಹೇಗೆ ಅಂತ ಹೇಳಿದ್ರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಹೋದ್ಮೇಲೆ ಮಾತ್ರ ನಿಮಗೆ ತೊಂದರೆಗಳನ್ನ ಮಾಡೋದು. ಅದ್ರ ಕೆಳಗಡೆ ಬರುವಂತದ್ದು ಒಂದು BP, ಮತ್ತೆ ಶುಗರ್, ಮತ್ತೆ ಕ್ಯಾನ್ಸರ್. ಇಂಥ ರೋಗಗಳು ನಿಮಗೆ ಸಣ್ಣದಾಗಿದ್ದಾಗಲೇ ಗೊತ್ತಾಗೋದಿಲ್ಲ, ಅದು ತುಂಬಾ ದೊಡ್ಡದಾದ್ಮೇಲೆ ಗೊತ್ತಾಗೋದು. ಯಾರು ಕೂಡ ಆಗಿ ಸಣ್ಣದಾಗಿದ್ದಾಗ ಏನು ತೊಂದರೆ ಇಲ್ಲ, ನನಗೆ ನಾನು ಚೆನ್ನಾಗಿದ್ದೀನಿ, ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು ಅಂತ ಬರೋದಿಲ್ಲ ಅಲ್ವಾ? ಆ ಮೇನ್ ಉದ್ದೇಶ ಇಟ್ಕೊಂಡು ಇವತ್ತು ನಾವ್ ಇಲ್ಲಿ ಬಂದಿರೋದು. ಮುಂಚೆ 50 ವರ್ಷದ ಮೇಲ್ಗಡೆ ಅವರನ್ನ ಎಲ್ರಿಗೂ ಟೆಸ್ಟ್ ಮಾಡ್ಬೇಕಂತ ಇತ್ತು ನಮಗೆ. ಬಟ್ ಈಗ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಇದೆಲ್ಲ ಜಾಸ್ತಿ ಆಗಿದೆ. ನೀವು ತುಂಬಾ ಜನ ನೋಡಿರ್ಬೋದು, ತುಂಬಾ ಕಡಿಮೆ ವಯಸ್ಸಿನವರೆಗೂ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಿದ್ದಾರೆ. ಅದಕ್ಕೋಸ್ಕರ ಈಗ ನಿಮ್ಮ ಊರಲ್ಲಿ 40 ವರ್ಷದ ಮೇಲ್ಪಟ್ಟವ್ರಿಗೆ ಯಾರೇ ಇದ್ರೋ ಎಲ್ರಿಗೂ ಕೂಡ ಇವತ್ತು ಉಚಿತವಾಗಿ BP, ಶುಗರ್ ಚೆಕ್ ಮಾಡ್ತಿದ್ದೀವಿ. ಅರ್ಥಾಯ್ತಾ? ಈಗ ಇಷ್ಟೇ ಇದಿರಲ್ಲ, ನೀವು ಇದರಲ್ಲಿ ಎಷ್ಟು ಜನಕ್ಕೆ BP, ಶುಗರ್ ಇದೆ ಸ್ವಲ್ಪ ಕೈ ಎತ್ತಿ ನೋಡೋದ? ಯಾರಾದ್ರೂ ರೆಗ್ಯುಲರ್ ಆಗಿ ಮಾತ್ರ ತಗೊಂತೀರಾ? 1, 2, 3, 4, 5, 6, 7, 8